ಇದಕ್ಕೀಗ ಕುಕ್ಕರ್ ಮುಚ್ಚುಳ ಹಾಕಿ 3 ವಿಸಿಲ್ ಬರ್ಸುವ, ಅಷ್ಟೊತ್ತಿಗೆ ಪಲಾವ್ ರೆಡಿ ಆಯ್ತು. ಈ ಶೆಫ್ ಶೆಟ್ಟಿ ಕಿಚನ್ ಅವ್ರ ಹೆಚ್ಚು ಕಮ್ಮಿ ಎಲ್ಲ ನಾನ್ ವೆಜ್ ಐಟಮೇ ಮಾಡೋದು ಜಾಸ್ತಿ. ಇವತ್ತೇನೋ ವೆಜ್ ಅಡುಗೆ ಹೆಂಗೆ ಅಂದೇಳಿ ಹೆಂಗೆ ಮಾಡ್ತಾರೆ ಅಂದೇಳಿ ಬಂದಿರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸಬ್ಬಸ್ಗಿ ಸೊಪ್ಪಿನ ಪಲಾವ್ ಮಾಡುವ. ಇತ್ತೀಚೆಗೆ ಯೂಟ್ಯೂಬ್ಗೆ ಭಯಂಕರ ಫೇಮಸ್ ಆಯ್ತು ಶೆಫ್ ಶೆಟ್ಟಿ ಕಿಚನ್ನಿನ ರಾಘು ಶೆಟ್ಟಿ ಅವ್ರು ಬಂದಿರ. ಅವ್ರ ಎದುರಿಗೆ ಮಾಡುವ, ಅವ್ರನ್ನ ವೆಲ್ಕಮ್ ಮಾಡುವ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸಬ್ಬಸ್ಗಿ ಸೊಪ್ಪಿನ ಪಲಾವ್ ಮಾಡುವ ಅಂತ ಇದು ಸಿಂಪಲ್ ಆಗಿ. ನೀವು ಅದು ಹೆಂಗಾಗ್ತದೆ ಏನಂತ ಟೇಸ್ಟ್ ಕಾಣಕ್. ಓಕೆ, ಆಲ್ ದಿ ಬೆಸ್ಟ್. ಚಾನಲ್ ಆಲ್ ದಿ ಬೆಸ್ಟ್ ಆಗಲಿ. ಸೂಪರ್ ಮಾಡಿ, ನಾನೇ ಟೇಸ್ಟ್ ನೋಡ್ತೀನಿ. ಆಯ್ತು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದಕ್ಕೆ ಎಂತೆಲ್ಲ ಬೇಕಂದೇಳಿ ಕಾಂಬ. ಇದಕ್ಕೆ ಸಬ್ಬಸ್ಗಿ ಸೊಪ್ಪು 2 ಕಟ್, ಹಸಿಮೆಣಸು ಒಂದು 4, ಖಾರ ಎಷ್ಟು ಬೇಕಂಡು ಅಷ್ಟು ಹಾಕೊಂಡ್ಲಕ್ಕ, ಬಟಾಣಿ 1 ಕಪ್, 2 ಈರುಳ್ಳಿ ಮತ್ತು 1 ಟೊಮೆಟೊ, ಏಲಕ್ಕಿ 1, ಚಕ್ರ ಮೊಗ್ಗೆ 2, ದೊಡ್ಡ ಜೀರಿಗೆ ಒಂದು ಸ್ವಲ್ಪ, ಚಕ್ಕೆ 1 2-3 ಪೀಸ್, ಲವಂಗ 1 4, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲೆ ಪುಡಿ. ಇದು ಮನೆಗೆ ಮಾಡೋದು. ಇದು ಮಾಡೋದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೆ. ಇದು ಚೆನ್ನಾಗಿರುತ್ತೆ. ಮೀಡಿಯಂ ಸೈಜ್ ಲೋಟ, ಇದರಲ್ಲಿ 2 ಲೋಟ ಅಕ್ಕಿ ತಗೊಂಡಿದ್ದೆ. 2 ಲೋಟ ಅಕ್ಕಿ ತಗೊಂಡಿದ್ದೀವಿ. ಇದು ಮತ್ತೆ ತೆಂಗಿನ ಎಣ್ಣೆ ಒಂದು ಸ್ವಲ್ಪ. ತೆಂಗಿನ ಎಣ್ಣೆ ಹಾಕ್ರೆ ಒಳ್ಳೆ ಗಮ್ ಅಂತತ್ತೆ, ಲಾಯ್ಕತ್ತ, ಪರಿಮಳ ಒಳ್ಳೆ ಲಾಯ್ಕಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಅದಕ್ಕೆ ನಾವು ಇದನ್ನೇ ಹಾಕೋದು ಹೆಚ್ಚಾಗಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಹೋಯ್, ಅಷ್ಟು ಐಟಮ್ ಈಗ ಆಯ್ತಲ್ಲ. ಈಗ ಬನ್ನಿ ಪಲಾವ್ ಮಾಡೋದು ಹೆಂಗೆ ಅಂದೇಳಿ ತೋರಿಸ್ತಿ. ಗ್ಯಾಸ್ ಹಚ್ಚಿ ಕುಕ್ಕರ್ ಬೆಚ್ಕಣಿ. ಈಗ ಫಸ್ಟ್ ಕುಕ್ಕರ್ ಬಿಸಿ ಐತಿ. ಈಗ ಎಣ್ಣೆ ಹಾಕುವ, 2 ಚಮಚ ಎಣ್ಣೆ ಹಾಕುವ, ತೆಂಗಿನ ಎಣ್ಣೆ. ಇದು ಎಣ್ಣೆ ಕಾಯ್ತು, ಒಳ್ಳೆ ಗಮ್ಮಂತಿತ್ತು ಕೊಬ್ಬರಿ ಎಣ್ಣೆ ಪರಿಮಳ. ಇದಕ್ಕೀಗ ಎಲ್ಲ ಲವಂಗ, ಚಕ್ಕೆ ಎಲ್ಲದನ್ನು ಇದಕ್ಕೆ ಹಾಕುವ. ಈಗ ಇದೊಂದು ಚೂರು ಫ್ರೈ ಸಾಕು, ಒಂದು ಚೂರು ಫ್ರೈ ಆಯ್ಲಿ. ಇದೀಗ ಫ್ರೈ ಆಯ್ತು. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಬ. ಈಗ ಸ್ಲೈಸ್ ಕಂಡಾಗ ಹೆಚ್ಕೊಂಡು ಸ್ಲೈಸ್ ಮಾಡಿ ಹೆಚ್ಕೊಂಡು ಈರುಳ್ಳಿ, ಒಂದು 8 ಈರುಳ್ಳಿ. ಇದೀಗ ಲಾಯ್ಕ್ ರೋಸ್ಟ್ ಆಯ್ಲಿ. ರಾಘು ಶೆಟ್ಟಿ ಶೆಫ್ ಶೆಟ್ಟಿ ಕಿಚನ್ ಅವ್ರ ಹೆಚ್ಚು ಕಮ್ಮಿ ಎಲ್ಲ ನಾನ್ ವೆಜ್ ಐಟಮೇ ಮಾಡೋದು ಜಾಸ್ತಿ. ಇವತ್ತೇನೋ ವೆಜ್ ಅಡುಗೆ ಹೆಂಗೆ ಅಂದೇಳಿ ಹೆಂಗೆ ಮಾಡ್ತಾರೆ ಅಂದೇಳಿ ಬಂದಿರ. ಅದೇ ಒಂಥರ ಖುಷಿ. ಎಂತ ಅಂತಾರೆ ಅವ್ರು ಲಾಸ್ಟಿಗೆ ಟೇಸ್ಟ್ ಕಂಡು ಅಂದೇಳಿ. ಈರುಳ್ಳಿ ಈಗ ಫ್ರೈ ಐತೆ, ಇಷ್ಟು ಫ್ರೈ ಸಾಕು. ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಬ. ಇದಕ್ಕೆ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಯ್ತು. ಈಗ ಹಸಿಮೆಣಸು ಹಾಕೊಂಬ. ಹಸಿಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಂಡು ಹಾಕೊಂಡ್ಲಕ್ಕ. ಹಸಿಮೆಣಸು ಏನು ಫುಲ್ ಫ್ರೈ ಐದಿರಡ್ಡಿಲ್ಲ. ಈಗ ಅದ್ರ ಜೊತೆಗೆ ಟೊಮೆಟೊ ಹಾಕುವ. ಈಗ ಟೊಮೆಟೊ ಹಾಕುವ. ಇದಕ್ಕೀಗ ಟೊಮೆಟೊ ಫ್ರೈ ಆತಿಪ್ಪಷ್ಟೊತ್ತಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಬ. ಒಂದು 2 ಚಮಚ ಉಪ್ಪು ಹಾಕೊಂಬ. ಮತ್ತು ಬೇಕಾದ್ರೆ ಕಣ್ಣು ಮತ್ತೆ ಹಾಕೊಂಡ್ರೆ ಆಯ್ತು. ಇದಕ್ಕೆ ಮೊಸರು ಬೇಡ ಮಾಡುವಾಗ? ಮೊಸರು ಇದು ನಾವು ಸಿಂಪಲ್ ಆಗಿ ಮಾಡುದಲ್ಲ, ಟೊಮೆಟೊನು ಹಾಕಿತ್ತು, ಅದ್ರಾಗೆ ಹುಳಿ ಇರುತ್ತಲ್ಲ, ಹಂಗಾಗಿ ಮೊಸರು ಹಾಕ್ಲ. ಈ ಸ್ವಲ್ಪ ಮಾಡೋದಕ್ಕ ಟೊಮೆಟೊ ಹುಳಿ ಸಖತ್. ಮೊಸರು ಬೇಕಾದ್ರೆ ಹಾಕೊಂಡ್ಲಕ್ಕ? ಬೇಕಾದ್ರೆ ಹಾಕೊಂಡ್ಲಕ್ಕ, ಏನ್ ತೊಂದ್ರೆ ಇಲ್ಲ. ಒಂದು ಸಣ್ಣ ಕಪ್ಪಾಗ ಒಂದು ಅರ್ಧ ಕಪ್ ಹಾಕೊಂಡ್ಲಕ್ಕ. ಈಗ ಇದು ಎಲ್ಲದು ಒಂಚೂರು ಫ್ರೈ ಆಯ್ತು ಲಾಯ್ಕ್. ಇದಕ್ಕೀಗ ಸಬ್ಬಸ್ಗಿ ಸೊಪ್ಪು ಹಾಕುವ. ಸಬ್ಬಸ್ಗಿ ಸೊಪ್ಪು 8 ಕಟ್ ತಗೊಂಡಿತ್ತು. 1 ಕಟ್ ಹಾಕ್ರು ಅಲ್ಲ, 1-1.5 ಕಟ್ ಹಾಕ್ರು ಸಾಕು. ನಿಮ್ಗೆ ಅದ್ರ ಪರಿಮಳ ಇಷ್ಟ 2 ಕಟ್ ಹಾಕೊಂಡ್ಲಕ್ಕ, ತೊಂದ್ರೆ ಇಲ್ಲ. ಅದ್ರದ್ದೇ ಫ್ಲೇವರ್ ಲಾಯ್ಕ್ ಬರ್ತದೆ ಅಷ್ಟೊತ್ತಿಗೆ. ಸಬ್ಬಸ್ಗಿ ಸೊಪ್ಪು ಲಾಯ್ಕ್ ಮಿಕ್ಸ್ ಮಾಡ್ಕೊಂಬ. ಎಲ್ಲ ಮುಗಿಸಿ ಇದೀಗ ಎಲ್ಲ ಸೊಪ್ಪೆಲ್ಲ ಫ್ರೈ ಆತ ಬಂತು. ಇದಕ್ಕೀಗ ಬಟಾಣಿ ಹಾಕೊಂಬ. ಇದಕ್ಕೆ 1 ಕಪ್ ಬಟಾಣಿ ಹಾಕೊಂಡಿತ್ತು. ಮತ್ತು ಬೇರೆ ತರಕಾರಿ ಅಂತ ಹಾಕ್ಲಲ್ಲ, ಹಂಗಾಗಿ ಬೇರೆ ತರಕಾರಿ ಬೇಕಂದೇಳಿ ಇಲ್ಲ. ಬಟಾಣಿ 1 ಸಾಕತ್ತು, ಇಲ್ದಿರು ಅಡ್ಡಿಲ್ಲ. ಸಬ್ಬಸ್ಗಿ ಸೊಪ್ಪು ಮಾತ್ರ ಹಾಕ್ರು ಲಾಯ್ಕ್ ಆಗ್ತದೆ. ಸಿಂಪಲ್ ಅಲ್ಲ. ಇದಕ್ಕೊಂದು ಸ್ವಲ್ಪ ಈಗ ನೀರು ಹಾಕೊಂಡು ಫ್ರೈ ಮಾಡ್ಕೊಂಬ. ಒಂದು ಸ್ವಲ್ಪ ನೀರು ಹಾಕೊಂಬ. ಇದೀಗ ಎಲ್ಲ ಫ್ರೈ ಆಗಿ ಲಾಯ್ಕೊಳೆ ಗೊಜ್ಜು ಕಂಡಾಗ ಆತ ಬಂತು. ಇದಕ್ಕೀಗ ಗರಂ ಮಸಾಲೆ ಪುಡಿ ಹಾಕುವ. ನಾವು ಮನೆಗೆ ಮಾಡಿದ ಗರಂ ಮಸಾಲೆ ಪುಡಿ. ಇದು ಹೆಂಗೆ ಮಾಡೋದು ಅಂದೇಳಿ ಇನ್ನೊಂದು ವಿಡಿಯೋದಾಗೂ ತೋರಿಸ್ತೀವಿ. ಗರಂ ಮಸಾಲೆ ಇದು ಪಲಾವಿಗೆ ಎಲ್ಲದಕ್ಕೂ ಲಾಯ್ಕ್ ಆಗ್ತಿದೆ. 2 ಚಮಚ, ದೊಡ್ಡ 2 ಚಮಚ ತಗೊಂಡಿತ್ತು ಗರಂ ಮಸಾಲೆ. ಮತ್ತು ಇದಕ್ಕೆ ಎಕ್ಸ್ಟ್ರಾ ಪುಡಿ ಅಂತ ಬೇರೆ ಎಂಥದ್ದು ಹಾಕ್ಲ, ರುಬ್ಬುದು ಗಿಬ್ಬುದು ಎಂಥದ್ದು ಇಲ್ಲ. ಇದು
ಇದೊಂದು ಚೂರು ಈಗ ಫ್ರೈ ಆಯ್ಲಿ. ಇದೀಗ ಫ್ರೈ ಆಯ್ತು. 2 ಲೋಟ ಅಕ್ಕಿ ತಗೊಂಡಿತ್ತಲ್ಲ, ಹಂಗಾಗಿ 4 ಲೋಟ ನೀರು ಹಾಕುವ. ಈಗ ನೀರು ಹಾಕುವ, 4 ಲೋಟ ನೀರು ಹಾಯ್ಕೊಂಬ. 2 ಲೋಟ ಅಕ್ಕಿ ತಗೊಂಡಿತ್ತು, 4 ಲೋಟ ನೀರು ಹಾಯ್ಕೊಂಬ. ಈಗ ಇದೆಲ್ಲ ಕೊದಿ ಬಂತು. ರೈಸ್ ತೊಳ್ಕ ಬೆಚ್ಚಿತ್ತು, ತೊಳೆದೊಂದು 10 ನಿಮಿಷ ಬೆಚ್ಚಿತ್ತು. ತೊಳೆದಿಟ್ಟು ಹಾಕ್ರೆ ಇದು ರೈಸ್ ಎಲ್ಲ ಒಳ್ಳೆ ಉದ್ರುದ್ರ ಇಲ್ಲ ಹಾಕಿ ಬರ್ತತ್ತು. ಇದು ಪೀಸ್ ಆತಿಲ್ಲ, ಪುಡಿ ಎಲ್ಲ ಆತಿಲ್ಲ. ರೈಸನ್ನು ಇದಕ್ಕೆ ಹಾಯ್ಕೊಂಬ. ಇದಕ್ಕೀಗ ಅಕ್ಕಿ ಹಾಯ್ಕೊಂಡಿತ್ತಲ್ಲ, ಇದೀಗ ಲಾಯ್ಕ್ ಮಾಡಿ ಮಗ್ಚ್ಕೊಂಬ. ಸಿಂಪಲ್ ಅದು ಪಲಾವ್ ಹಾಕ್ಕೊಯ್ ಮನೆಯಾಗ ನೀವು ಎಂತ ಇಲ್ದಿರು ಮಾಡ್ಕೊಂಡ್ಲಕ್ಕಿದೆ. ಮಕ್ಕಳಿಗೆಲ್ಲ ಲಾಯ್ಕು ಹತ್ತು, ಆರೋಗ್ಯಕ್ಕೂ ಒಳ್ಳೇದು. ಈ ಬಟಾಣಿ ಎಲ್ಲ ಹಾಕಿ ಅಂದೇಳಿ ಇಲ್ಲ, ಆಲೂಗಡ್ಡೆ ಅಥವಾ ಎಂಥ ತರಕಾರಿ ಬೀನ್ಸ್ ಎಂಥದಾರು ಹಾಯ್ಕೊಂಡ್ರು ಅಡ್ಡಿಲ್ಲ, ಪ್ಲೈನ್ ಹಂಗೆ ಮಾಡ್ಕೊಂಡ್ರು ಲಾಯ್ಕ್ ಹತ್ತು. ಈಗ ಕೊದಿ ಬಂತು. ಈಗ ಇದಕ್ಕೀಗ ಕುಕ್ಕರ್ ಮುಚ್ಚುಳ ಹಾಕಿ 3 ವಿಸಿಲ್ ಬರ್ಸುವ. ಅಷ್ಟೊತ್ತಿಗೆ ಪಲಾವ್ ರೆಡಿ ಆಯ್ತು. ಈಗ ಆಯ್ತು, 3 ವಿಸಿಲ್ ಆಯ್ತು. ಇದ್ರಾಗಿದ್ದ ಹಬಿ ಎಲ್ಲ ಹೋಯ್ ಆಯ್ತು. ಈಗ ಓಪನ್ ಮಾಡುವ. ರೆಡಿ ಆಗಿರುತ್ತೆ ಈಗ ಫುಲ್. ಹಾ, ರೆಡಿ ಆಗಿರುತ್ತೆ. ಈಗ ಹೆಂಗಾಯ್ತು ಅಂದೇಳಿ ಕಾಂಬ ಕಾಣಿಸೆಟ್ರೆ ಹಿಂಗಾಯ್ತು. ಸೂಪರ್ ಆಯ್ತು. ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬ. ಫುಲ್ ಆಗಿಬಿಟ್ಟಿತ್ತು. ಈಗ ಟೇಸ್ಟ್ ನೋಡಿ ಶೆಟ್ರೆ ಹೆಂಗಾಗಿದೆ ಅಂತ ಹಾಕಿ ಕೊಡ್ತೀನಿ. ನೋಡು, ಇದು ಟೇಸ್ಟ್ ಮಾಡ್ತೇನೆ ಹೆಂಗಂತ. ನೋಡಿ, ನಮ್ಮ ತ್ರಿಣಿವೆ ಕಿಚನಿಂದ ರಾಮ ಅವರು ಇವತ್ತು ಒಂದು ಪಲಾವ್ ಮಾಡಿದ್ರು, ನನ್ನ ಮುಂದೆ ಮಾಡಿದ್ರು. ವೆಜ್ಜಲ್ಲಿ ಸಬ್ಬಕ್ಕಿ ಸೊಪ್ಪು ಪಲಾವ್ ಮಾಡಿದ್ರು, ಸಿಂಪಲಾಗಿ ಮಾಡಿದ್ದಾರೆ. ಅದು ಇವಾಗ ಟೇಸ್ಟ್ ಹೆಂಗಿದೆ ನೋಡೋಣ ಬನ್ನಿ. ಇವಾಗ ಟೇಸ್ಟ್ ಮಾಡೋದು ಹೆಂಗಿದೆ ಅಂತ ನೋಡೋಣ. ಸೂಪರ್ ಆಗಿದೆ ರಾಮು, ಚೆನ್ನಾಗಿದೆಯಾ? ನಿಜವೂ ತುಂಬ ಚೆನ್ನಾಗಿದೆ. ಇದಕ್ಕೆ ಮೊಸರು ಬಜ್ಜಿ ಚಟ್ನಿ ಏನೂ ಬೇಡ, ಹಂಗೆ ತಿನ್ಬೋದು. ಖಾರವಾಗಿ ಸಾಕತ್ತಾಗಿದೆ. ನಾನಲ್ಲಿ ನೀವು ಮಾಡ್ಕೊಂಡು ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ ನೋಡಿ. ಇದಕ್ಕೆ ಚಿಕನ್ ಹಾಕೊಂಡು ಬೇಕಾದ್ರೆ ಮಾಡ್ಬೋದು ನೋಡಿ, ಅಲ್ವಾ? ಮಾಡ್ಬೋದು ಅಂತ ಟ್ರೈ ಮಾಡ್ಬೋದು ಅಲ್ವಾ? ಚಿಕನ್ ಮಾಡ್ಬೋದಂತೆ. ಬಟ್ ಸೂಪರ್ ಆಯ್ತು, ತುಂಬ ಚೆನ್ನಾಗಿದೆ ಮಾತ್ರ. ಮನೇಲಿ ತುಂಬ ಟ್ರೈ ಮಾಡಿ.